ನಾವು 1800 ಮೆಣಸಿನಕಾಯಿ ಗಿಡಗಳನ್ನು ನೆಟ್ಟಿದ್ದೇವೆ. 4 ರಿಂದ 5 ತಿಂಗಳ ಅವಧಿಯಲ್ಲಿ ನಾವು 3 ರಿಂದ 4 ಬಾರಿ ಕೊಯ್ಲು ಮಾಡಿದ್ದೇವೆ. ಪ್ರತಿ ಕೊಯ್ಲಿನಲ್ಲಿ ಸುಮಾರು 700 ಕಿಲೋಗ್ರಾಂಗಳಷ್ಟು ಮೆಣಸಿನಕಾಯಿಗಳು ಸಿಗುತ್ತವೆ. ಹಿಂದೆ ನಾವು ಎಲೆ ಸುರುಳಿಯಾಗುವುದು ಮತ್ತು ಕಳಪೆ ಹೂವಿನ ಬೆಳವಣಿಗೆಯೊಂದಿಗೆ ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಆದಾಗ್ಯೂ ನಾವು ಈ ಸಾವಯವ ಉತ್ಪನ್ನವನ್ನು ಸಿಂಪಡಿಸಲು ಪ್ರಾರಂಭಿಸಿದಾಗಿನಿಂದ ಮೆಣಸಿನಕಾಯಿ ಕಾಯಿ ಈಗ ಉದ್ದವಾಗಿ ಬೆಳೆಯುತ್ತಿದೆ ಮತ್ತು ಒಟ್ಟಾರೆಯಾಗಿ ಅತ್ಯುತ್ತಮ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತಿದೆ. ನನ್ನ ಹೆಸರು ಮಹಾದೇವಸ್ವಾಮಿ. ನನಗೆ ಒಟ್ಟು 4 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ನಾವು ಈರುಳ್ಳಿ, ಮೆಣಸಿನಕಾಯಿ ಮತ್ತು ಬಾಳೆಹಣ್ಣುಗಳನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತೇವೆ. 4 ಎಕರೆಗಳಲ್ಲಿ ನಾವು 3/4 ಎಕರೆಯನ್ನು ಮೆಣಸಿನಕಾಯಿ ಕೃಷಿಗೆ ಮೀಸಲಿಟ್ಟಿದ್ದೇವೆ. ನಾವು 1800 ಮೆಣಸಿನಕಾಯಿ ಗಿಡಗಳನ್ನು ನೆಟ್ಟಿದ್ದೇವೆ. ನಾಟಿ ಮಾಡಿ ಈಗ 4 ರಿಂದ 5 ತಿಂಗಳುಗಳಾಗಿವೆ. ಈ 5 ತಿಂಗಳಲ್ಲಿ ನಾವು 3 ರಿಂದ 4 ಕೊಯ್ಲುಗಳನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿ ಕೊಯ್ಲಿನಲ್ಲಿ ಸುಮಾರು 700 ಕಿಲೋಗ್ರಾಂಗಳಷ್ಟು ಮೆಣಸಿನಕಾಯಿಗಳು ಸಿಗುತ್ತವೆ. ಹಿಂದೆ ನಮ್ಮ ಮೆಣಸಿನಕಾಯಿ ಗಿಡಗಳು ಎಲೆ ಸುರುಳಿಯ ಸಮಸ್ಯೆಯಿಂದ ಬಳಲುತ್ತಿದ್ದವು ಮತ್ತು ಹೂವುಗಳು ಸರಿಯಾಗಿ ಬೆಳೆಯುತ್ತಿರಲಿಲ್ಲ. ಆ ಸಮಯದಲ್ಲಿ ನಾನು ಫೇಸ್ಬುಕ್ನಲ್ಲಿ ಸಾವಯವ ಉತ್ಪನ್ನಗಳಾದ FL77 ಮತ್ತು APKS ಬಗ್ಗೆ ಮಾಹಿತಿಯನ್ನು ಕಂಡುಕೊಂಡೆ. ಪೋಸ್ಟ್ನಲ್ಲಿ ಉಲ್ಲೇಖಿಸಲಾದ ಪ್ರತಿನಿಧಿಯನ್ನು, ಒಬ್ಬ ಮಹಿಳೆಯನ್ನು ಸಂಪರ್ಕಿಸಿ ಅವರೊಂದಿಗೆ ಮಾತನಾಡಿದೆ. ಅವರು ಈ ನಿರ್ದಿಷ್ಟ ಉತ್ಪನ್ನವನ್ನು ಸಿಂಪಡಿಸಲು ಪ್ರಯತ್ನಿಸಲು ನನಗೆ ಸಲಹೆ ನೀಡಿದರು. ಪ್ರತಿ ಟ್ಯಾಂಕ್ಗೆ 200 ಮಿಲಿಲೀಟರ್ಗಳ ಅನುಪಾತದಲ್ಲಿ ಉತ್ಪನ್ನವನ್ನು ಬೆರೆಸಿ ಸ್ಪ್ರೇ ಆಗಿ ಅನ್ವಯಿಸಲು ಅವರು ನನಗೆ ಸೂಚಿಸಿದರು. ನಾನು ಇಲ್ಲಿಯವರೆಗೆ 2 ಬಾರಿ ಸಿಂಪಡಿಸಿದ್ದೇನೆ. ಆರಂಭದಲ್ಲಿ ನಾನು ರಾಸಾಯನಿಕ ಕೀಟನಾಶಕಗಳನ್ನು ಅವಲಂಬಿಸುತ್ತಿದ್ದೆ. ಆದಾಗ್ಯೂ ನಾನು ಪ್ರಸ್ತುತ ಈ ಸಾವಯವ ಉತ್ಪನ್ನವನ್ನು ಬಳಸುತ್ತಿದ್ದೇನೆ ಮತ್ತು ಅದರ ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡುತ್ತಿದ್ದೇನೆ. ಈ ಸಮಯದಲ್ಲಿ ನಾನು ಬೇರೆ ಯಾವುದೇ ಕೀಟನಾಶಕಗಳನ್ನು ಬಳಸುತ್ತಿಲ್ಲ. ಬೀಜಗಳನ್ನು ನರ್ಸರಿಗೆ ವಹಿಸಿ ನಾನು ಸಸಿಗಳನ್ನು ನಾನೇ ಸಿದ್ಧಪಡಿಸಿದೆ. ನರ್ಸರಿಯಲ್ಲಿ ಅವುಗಳನ್ನು ಬೆಳೆಸಲು ನಾನು ಪ್ರತಿ ಸಸಿಗೆ ₹1 ಪಾವತಿಸಿದೆ ಮತ್ತು ನಂತರ ಅವುಗಳನ್ನು ನರ್ಸರಿಯಿಂದ ಮರಳಿ ಖರೀದಿಸಲು ಮತ್ತು ನನ್ನ ಹೊಲಕ್ಕೆ ನಾಟಿ ಮಾಡಲು ಸಸಿಗೆ ₹1 ಮತ್ತು 50 ಪೈಸಾ ಪಾವತಿಸಿದೆ. ಈ ಉತ್ಪನ್ನವನ್ನು ಸಿಂಪಡಿಸಿದ ನಂತರ ಮೆಣಸಿನಕಾಯಿ ಗಿಡಗಳಲ್ಲಿ ಗಮನಾರ್ಹ ಸುಧಾರಣೆ ಗೋಚರಿಸುತ್ತದೆ. ಹಿಂದೆ ಹೂವಿನ ಬೆಳವಣಿಗೆಯ ಸಮರ್ಪಕವಾಗಿತ್ತು. ಆದಾಗ್ಯೂ ಸಸ್ಯಗಳು ಈಗ ಚೆನ್ನಾಗಿ ಫಲ ನೀಡುತ್ತಿವೆ ಮತ್ತು ಹುರುಪಿನಿಂದ ಬೆಳೆಯುತ್ತಿವೆ. ಉದ್ದವಾದ ಬೀಜಕೋಶಗಳು ಮತ್ತು ಸೊಂಪಾದ ಹೊಸ ಚಿಗುರುಗಳನ್ನು ಉತ್ಪಾದಿಸುತ್ತಿವೆ. ಈ ಉತ್ಪನ್ನವನ್ನು ಬಳಸಿದ ನಂತರ ನಾನು ಇನ್ನೂ ಬೆಳೆ ಕೊಯ್ಲು ಮಾಡಿಲ್ಲ, ಆದರೆ ಪ್ರಸ್ತುತ ಹಣ್ಣಿನ ಬೆಳವಣಿಗೆ ಅತ್ಯುತ್ತಮವಾಗಿದೆ. ಇದಲ್ಲದೆ ಈ ಬೆಳೆಯನ್ನು ಇನ್ನೂ 4 ರಿಂದ 5 ತಿಂಗಳು ನಿರಂತರವಾಗಿ ನಿರ್ವಹಿಸಲು ನಾನು ಯೋಜಿಸುತ್ತೇನೆ.